ಜೈ ಭೀಮ್ ಬಂಧುಗಳೇ, ಏನಿವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆಯನ್ನು ಮತ್ತು ಬಾಬು ಜಗಜೀವನ್ ರಾಮ್ ಅವರ ಏನು ಜಯಂತಿಯನ್ನು, ಹಾಗೆ ಕಾರ್ಮಿಕರ ದಿನಾಚರಣೆಯನ್ನು ಮತ್ತು ಬುದ್ಧ ಬಸವ ಜಯಂತಿಯವರ ಆಚರಣೆಯನ್ನು, ಮಹಿಳಾ ದಿನಾಚರಣೆಯನ್ನು ಸಹ ಇವತ್ತು ಮಹದೇವಪುರದ MLR ಕನ್ವೆನ್ಷನ್ ಹಾಲ್ನಲ್ಲಿ ಇವತ್ತು ಮಹದೇವಪುರ ದಲಿತ ಸಂಘಟನೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅಂತೇಳಿ ಭಾವಿಸಬೇಕು. ಇಡೀ ಭಾಗದಲ್ಲಿ ಮಹದೇವಪುರ ದಲಿತ ಸಂಘಟನೆಯ ಏನು ಅಧ್ಯಕ್ಷರಾಗಿರ್ತಕ್ಕಂಥ ಪ್ರವೀಣ್ರವರು ಮತ್ತು ಮಾದೇಶು ಮತ್ತು ನಮ್ಮ ವಕೀಲರಾಗಿರ್ತಕ್ಕಂಥ ವಿಕ್ರಮ್ರವರು, SK ವೆಂಕಟೇಶ್ರವರು, ಇನ್ನೂ ಅನೇಕ ಮುಖಂಡರು ಈ ಸಂಘಟನೆಯನ್ನು 2021-22 ಸಾಲಿನಲ್ಲಿ ಕಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಸಂಘಟನೆಯನ್ನು ಕಟ್ಟಲಿಕ್ಕೆ ನಾನು ಕೂಡ ಆ ಸಂದರ್ಭದಲ್ಲಿ ಭಾಗವಹಿಸಿದ್ದೆ. ತದನಂತರ ಪ್ರತಿ ವರ್ಷವೂ ಕೂಡ ಬಹಳ ವಿಜೃಂಭಣೆಯಿಂದ ಏನು ಯಾವುದೇ ರೀತಿಯಾಗಿರ್ತಕ್ಕಂಥ ಇತಿಹಾಸವನ್ನು ಸೃಷ್ಟಿ ಮಾಡಿರ್ತಕ್ಕಂತಹ ಅವರ ಜಯಂತಿಯನ್ನು ಪ್ರತಿ ವರ್ಷವೂ ಕೂಡ ಇದೇ ರೀತಿ ಆಚರಣೆಯನ್ನು ಮಾಡ್ಕೊಂಡು ಬರ್ತಾಯಿತ್ತು. ವಿಶೇಷವಾಗಿ ಈ ಒಂದು ದಿವಸ ಏನು ಈ ಬಾರಿಯ ವಿದ್ಯಾರ್ಥಿಗಳು 10ನೇ ತರಗತಿ ಮತ್ತು ದ್ವಿತೀಯ PUC ಒಳಗಡೆ ಅತಿ ಹೆಚ್ಚಿನ ಅಂಕವನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು, ಈ ಭಾಗದಲ್ಲಿರ್ತಕ್ಕಂಥವ್ರನ್ನೆಲ್ಲ ಕೂಡ ನಾವು ಗುರುತಿಸಿ ಅವರಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಬೇಕು ಅಂತಂದ್ಬಿಟ್ಟು ಒಂದು ತೀರ್ಮಾನವನ್ನು ತೆಗೆದುಕೊಂಡು, ಜೊತೆಯಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಚಳುವಳಿಗಳಲ್ಲಿ ಏನು ನಾಯಕರುಗಳು ಅನ್ಯಾಯದ ವಿರುದ್ಧ ಅಥವಾ ಸೂರು ಇಲ್ಲದಿರ್ತಕ್ಕಂಥವ್ರಿಗೆ ಸೂರು ಕೊಡ್ತಕ್ಕಂಥದ್ದು, ಅನೇಕ ರೀತಿಯಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಂತೆ ಎಲ್ಲ ಹಂತದಲ್ಲೂ ಕೂಡ ಏನು ಚಳುವಳಿಗಳನ್ನು ಮಾಡ್ಕೊಂಡು ಬಂದು ಸಾಮಾಜಿಕವಾಗಿರ್ತಕ್ಕಂಥ ಹೋರಾಟಗಳನ್ನು ಮಾಡ್ಕೊಂಡು ಬಂದಿರತಕ್ಕಂಥ ನಾಯಕರುಗಳು ಏನಿದ್ರು, ಮುಂಚೂಣಿ ಒಳಗಡೆ ಇರ್ತಕ್ಕಂಥ ಏನು ಮುಖ್ಯ ವಾಹಿನಿ ಒಳಗಡೆ ಅವರು ಕವಿಗಳಾಗಿರ್ಬೋದು ಅಥವಾ ಸಾಧಕರಾಗಿರ್ಬೋದು ಅಥವಾ ಶಿಕ್ಷಕರಾಗಿರ್ಬೋದು, ಇಂಥವ್ರಿಗೆಲ್ಲ ಕೂಡ ಈ ಒಂದು ದಲಿತ ಸಂಘ, ಮಹದೇವಪುರ ದಲಿತ ಸಂಘ ಇವತ್ತಿನ ದಿವಸ ಅವರನ್ನು ಕರೆದು ಅವರಿಗೆ ಮಹದೇವಪುರ ದಲಿತ ರತ್ನ ಎಂಬುವ ಒಂದು ಕಾರ್ಯವನ್ನು ಮಾಡಿ ಅವರಿಗೆ ಪ್ರಧಾನ ಪ್ರಶಸ್ತಿಯನ್ನು ಕೂಡ ಮಾಡಿ ಅವರು ಈ ಒಂದು ಕಾರ್ಯವನ್ನು ಬಹಳ ವಿಜೃಂಭಣೆಯಿಂದ ನೆರವೇರಿಸಿದ್ದಾರೆ. ಹಾಗೆ ನಾನು ಕಾಡುಗೋಡಿ ಸೊಣ್ಣಪ್ಪ ಅಂತಂದ್ಬಿಟ್ಟು ನನ್ನನ್ನು ಕೂಡ ಒಂದು ಹಿರಿಯ ಮುಖಂಡರು, ಹೋರಾಟಗಾರರು ಅಂತಂದ್ಬಿಟ್ಟು ಹೇಳಿ ನಮ್ಮನ್ನು ಕೂಡ ಬರಮಾಡಿಕೊಂಡು ನನಗೂ ಕೂಡ ಮಹದೇವಪುರ ದಲಿತ ಸಂಘ ಒಂದು ದಲಿತ ರತ್ನ ಪ್ರಶಸ್ತಿಯನ್ನು ಕೂಡ ನನಗೆ ನೀಡಿದ್ದಾರೆ. ಹಾಗಾಗಿ ನಾನು ಅವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಹೇಳ್ತೇನೆ. ಹಾಗಾಗಿ ನನ್ನೊಟ್ಟಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಬಂಗಾರಪೇಟೆ ತಾಲೂಕಿನ ಸರ್ಕಾರಿ ಶಾಲೆ ಆಗಿರ್ಬೋದು ಅಥವಾ ಬೆಮ್ಮೆಲ್ ಶಾಲೆ ಆಗಿರ್ಬೋದು, ಐಮಾರ್ಸ್ಪುರ ಗ್ರಾಮದಿಂದ ಎಲ್ಲರೂ ಕೂಡ ವಿದ್ಯಾರ್ಥಿಗಳನ್ನು ಕರೆಸಿ ಜಿಲ್ಲೆಯ ಎಲ್ಲ ಭಾಗದಿಂದ ಕೂಡ ಕರೆದು ಅವರಿಗೆ ಈ ವೇದಿಕೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಪ್ರತಿಭಾ ಪುರಸ್ಕಾರವನ್ನು ನಾವು ಮಾಡಿದ್ದೇವೆ. ಹಾಗೆ ಕಾಡುಗೋಡಿ ಭಾಗದಲ್ಲಿರ್ತಕ್ಕಂಥವರು ಬೆಳ್ತೂರು, ಕನ್ಮಂಗ್ಲ, ಸೀಗೆಹಳ್ಳಿ, ಈ ಚನ್ನಸಂದ್ರ ಇನ್ನಿತರ ಭಾಗಗಳಿಂದ ಕೂಡ ನಾವು ಆಯ್ಕೆ ಮಾಡಿಕೊಂಡು ಅವರನ್ನೆಲ್ಲ ಕೂಡ ಕರೆದು ಅವರಿಗೆ ಏನು ಹೆಚ್ಚಿನ ಅಂಕವನ್ನು ಗಳಿಸಿದ್ದಾರೆ ಅವರಿಗೆಲ್ಲ ಕೂಡ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಈ ಒಂದು ಸಂಘಟನೆ ಮಾಡಿದೆ. ಅವ್ರಿಗೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ತುಂಬ ಹೃದಯ ಅಭಿನಂದನೆಗಳನ್ನು ನಾನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಜೈ ಭೀಮ್ ಬಂಧುಗಳೇ, ನಾನು ಕಾಡುಗೋಡಿ ಸೊಣ್ಣಪ್ಪ ಅಂತ ಹೇಳಿ ಕರ್ನಾಟಕ ದಲಿತ ಕ್ರಿಯಾ ವೇದಿಕೆಯ ರಾಜ್ಯಾಧ್ಯಕ್ಷ. ಜೈ ಭೀಮ್. ನನ್ನ ಹೆಸರು ಬೃಂದಾ ಅಂತ. ನಾನು ಓದಿದ್ದು ಬೆಮ್ಮೆಲ್ PU ಕಾಲೇಜಲ್ಲಿ. ನಾನು ಓದಿದ್ದು KGF, ಆ ಕಾಲೇಜ್ ಇರೋದು KGFಲ್ಲಿ. ಆ್ಯಕ್ಚುಲಿ ನಾವು ಇಷ್ಟೊಂದು ಅಂಕ ಪಡೆದು ನಾವು ಇಷ್ಟೊಂದು ಇಲ್ಲಿ ಈ ML ನಾನೀಗ 2nd PUC ಕಂಪ್ಲೀಟ್ ಮಾಡಿದ್ದೀನಿ ಸರ್. 91. ನನಗೆ ಈ ಪ್ರತಿಭಾ ಪುರಸ್ಕಾರ ಬರೋದಕ್ಕೆ ಕಾರಣ ನಮ್ಮ ತಂದೆ ತಾಯಿ, ನಮ್ಮ ಶಿಕ್ಷಕರು ಅಂತ ಹೇಳ್ಬೋದು. ನಮ್ಮ ತಂದೆ ತಾಯಿ ನಮಗೆ ತುಂಬಾ ಭರವಸೆ ಕೊಟ್ಟು ನಾವು ಈ ಥರ ಅಂಕ ಪಡಿಬೇಕು, ಒಬ್ಬರ ಮುಂದೆ ತಲೆ ಬಗ್ಸ್ಬಾರ್ದು, ಎಲ್ಲರ ಹತ್ರ ನಾವು ತಲೆ ಎತ್ತಿ ಓಡಾಡಬೇಕು ಅನ್ನೋ ಅಂಥ ಒಂದು ಭರವಸೆನ ಕೊಟ್ಟಿದ್ದಾರೆ. ನಮ್ಮ ಶಿಕ್ಷಕರು ನಮ್ಗೆ ಅರ್ಥ ಆಗಿಲ್ಲ ಅಂದರೂ ಪದೇ ಪದೇ ನಮಗೆ ತಲೆಯಲ್ಲಿ ಹೋಗಬೇಕು, ನಾವು ಓದಿದ್ದು ಚೆನ್ನಾಗೆಲ್ಲ ನೆನ್ಪಿಟ್ಕೊಂಡು ನಾವು ಎಕ್ಸಾಮ್ ಬರೀಬೇಕು ಅಂತ ಒಂದು ಭರವಸೆ ಕೊಟ್ಟು ಇಷ್ಟೆಲ್ಲ ನಮಗೆ ಶಿಕ್ಷಣ ಕೊಟ್ಟು ಇಲ್ಲಿವರೆಗೂ ಬರೋ ಹಂಗೆ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ MLR ಕನ್ವೆನ್ಷನ್ ಹಾಲಲ್ಲಿ ಇವತ್ತು ನಮಗೆ ಪ್ರತಿಭಾ ಪುರಸ್ಕಾರನ ಮಾಡಿದ್ದಾರೆ. ಇದಕ್ಕೆ ಕಾರಣರಾಗಿರ್ತಾರಂಥ ಎಲ್ಲ
ವ್ಯಕ್ತಿಗಳಿಗೂ ತುಂಬ ಧನ್ಯವಾದಗಳನ್ನು ತೋರಿಸ್ತೀನಿ. ಮತ್ತು ಸಣ್ಣಪ್ಪ ಸರ್ ಅವರಿಂದ ಇವತ್ತು ನಾವು ಇಲ್ಲಿವರೆಗೂ ಬಂದು ನಾವು ಪ್ರತಿಭಾ ಪುರಸ್ಕಾರವನ್ನು ಪಡೆದುಕೊಂಡಿರೋದಕ್ಕೆ ತುಂಬ ಖುಷಿ ಆಗ್ತಿದೆ. ಮಹದೇವಪುರ ದಲಿತ ಸಂಘದ ಕಡೆಯಿಂದ ನಮಗೆ ಈ ಪ್ರತಿಭಾ ಪುರಸ್ಕಾರ ಪಡೆದಿರೋದಕ್ಕೆ ತುಂಬ ಖುಷಿಯಾಗಿದೆ. Myself Purvika, I am studied in BEML PU College located in Bemmal. I am proud to announce that I got 526 in second PUC. I am proud to have such a parents, and I am lucky to have lecturers like that. I proudly say that Chandrasekhar sir and Girish sir encouraged me a lot to get such a wonderful marks. So I proudly announce, and Sonnappa sir proudly announced that they will give the prizes at the Madhapura located at Kerpuram. I am thankful to the Sonnappa sir and the team. ಕಾಡ್ಗೋಡಿ ಸೊನ್ನಪ್ಪನ ಸರ್. ನನ್ನ ಹೆಸರು ದುರ್ಗಾ ಎಸ್. ನಾನು ಗೌರ್ಮೆಂಟ್ PU ಕಾಲೇಜಲ್ಲಿ ಓದೋದಿದ್ದೇನೆ. ನಾನು ಈ ರ್ಯಾಂಕ್ ಪಡೆಯೋದಕ್ಕೆ ಪ್ರಮೀಳಾ ಮ್ಯಾಮ್ ಆ್ಯಂಡ್ ಇವರು ಜ್ಯೋತಿ ಮ್ಯಾಮ್ ಹೆಲ್ಪ್ ಮಾಡಿದ್ದಾರೆ. ಅವರಿಂದ ನಾನು ಇಷ್ಟು ಓದಿ ಪಾಸಾಗಿದ್ದೀನಿ. ಏನು ಪರ್ಸೆಂಟೇಜ್ ಬಂದಿದೆ? 61% ಬಂದಿದೆ. ನಮ್ಮ ಡ್ಯಾಡಿ ಇದು ಮಾಡಿರೋದು ಓದಿ ಅಂದ್ಬಿಟ್ಟು ಬೆಳಗ್ಗೆ ಎಲ್ಲ ಬೇಗ ಎದುರಿಸಿ ಓದೋಕ್ಕೆ ಹೇಳಿದರು. ಅದರಿಂದ ನನಗೆ 61% ಬಂದಿದೆ. ಅವರಿಂದ ನಾನು ಪಾಸಾಗಿದ್ದೀನಿ. ಮತ್ತು ಕಾಡ್ಗೋಡಿ ಸೊನ್ನಪ್ಪಣ್ಣ ಸರಿಂದ ನಮಗೆ ಇವತ್ತು ಪುರಸ್ಕಾರ ಎಲ್ಲ ಮಾಡಿದ್ದಾರೆ. ಎಷ್ಟು ಖುಷಿ ಇದೆ ನಿಮಗೆ? ಫುಲ್ ಖುಷಿ ಆಗ್ತಿದೆ. ಹೇಳ್ಕೊಳಕ್ಕಾಗ್ತಾಯಿಲ್ಲ, ಅಷ್ಟು ಖುಷಿ ಆಗ್ತಿದೆ. ಮಹದೇವಪುರ ದಲಿತ ಸಂಘದವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳುತ್ತಿದ್ದೇನೆ. ನನ್ನ ಹೆಸರು ಚೈತನ್ಯ. ನಾನು ಬಂಗಾರಪೇಟೆ ತಾಲೂಕಿನ ಸರ್ಕಾರಿ ಬಾಲಕಿಯ ಪದವಿ ಪೂರ್ವ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಲಿದ್ದು ಸೆಕೆಂಡ್ PUನಲ್ಲಿ 70% ಬಂದಿದೆ. ಅದಕ್ಕೆ ಮೋಟಿವೇಶನ್ ಮಾಡಿದ್ದು ಟೀಚರ್ಸು, ನಮ್ಮ ಪೇರೆಂಟ್ಸು ಎಲ್ಲ ಮೋಟಿವೇಶನ್ ಮಾಡಿದ್ರು. ಅದಕ್ಕೆ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇವತ್ತಿನ ಇಲ್ಲಿ ಕಾಡ್ಗೋಡಿಯ ಸೊನ್ನಪ್ಪ ಸರ್ ಅವರು ಈ ಥರ ಪ್ರೋಗ್ರಾಮ್ ಇದೆ ಅಂತ ಹೇಳಿದ್ರು. ನಾವು ಬಂದು ಇಲ್ಲಿ ಪ್ರತಿಭಾ ಪುರಸ್ಕಾರವನ್ನು ಸ್ವೀಕರಿಸಲಾಗಿದೆ. ಇನ್ನೂ ತೆಗಿಬೇಕಾಗಿತ್ತು, ಬಟ್ ನಾನು 10 ವರ್ಷವೂ ಕನ್ನಡ ಮೀಡಿಯಮಲ್ಲಿ ಓದಿ ಫಸ್ಟ್ PUಯಲ್ಲಿ ಇಂಗ್ಲೀಷ್ ಮೀಡಿಯಮ್ಗೆ ಸೇರಿಕೊಂಡಿದ್ದು. ಜಸ್ಟ್ 70% ಬಂದಿದೆ. ಇನ್ನೂ ತೆಗಿಬೇಕಾಗಿತ್ತು, ಬಟ್ ಇದಕ್ಕೆ ಖುಷಿ ಪಡ್ತೀನಿ ಅಷ್ಟೆ. ಥ್ಯಾಂಕ್ ಯು. ನನ್ನ ಹೆಸರು ಚಂದನ ಅಂತ. ನಾನು ಓದಿದ್ದು ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಂಗಾರಪೇಟೆಯಲ್ಲಿ. ನಮ್ಮ ಟೀಚರ್ಸ್ ಎಲ್ಲ ತುಂಬ ಚೆನ್ನಾಗಿ ಮೋಟಿವೇಟ್ ಮಾಡಿದ್ರು. ಹಿಂಗೆ ಓದಬೇಕು, ಇಷ್ಟೇ ಪರ್ಸೆಂಟೇಜ್ ಆಗಬೇಕು, ನಮ್ಮ ಕಾಲೇಜ್ ಯಾವಾಗಲೂ ಐಯಲ್ಲಿ ಇರುತ್ತೆ, ನೀವು ಈ ಸತಿ ಪರ್ಸೆಂಟೇಜ್ ತಂದು ಅಷ್ಟೇ ಇದರಲ್ಲಿ ಇರಬೇಕು ಅಂತ ಹೇಳಿದರು. ನಮ್ಮ ಪೇರೆಂಟ್ಸ್ ಕೂಡ ತುಂಬ ಹೆಲ್ಪ್ ಮಾಡಿದ್ರು, ತುಂಬ ಭರವಸೆ ಕೊಟ್ಟರು. ಇಷ್ಟೇ ಮಾರ್ಕ್ಸ್ ತೆಗಿಬೇಕು, ಯಾರ ಮುಂದೆನೂ ತಲೆ ತಗ್ಸ್ಬಾರ್ದು ಅಂತೇಳ್ಬಿಟ್ಟು ಈ MLR ಕನ್ವೆನ್ಷನಲ್ ಹಾಲಲ್ಲಿ ನಮ್ಮ ಪ್ರತಿಭಾ ಪುರಸ್ಕಾರ ತಂದುಕೊಟ್ಟಿದ್ದು ತುಂಬ ಖುಷಿಯಾಯಿತು. ಸೊನ್ನಪ್ಪನ ಸರು ನಮಗೆ ಈ ವಿಷಯ ತಿಳಿಸಿದ್ರು, ಹಿಂಗೆ ನಿಮಗೆ ಪುರಸ್ಕಾರ ಕೊಡ್ತಾ ಇದ್ದಾರೆ ಅಂತೇಳ್ಬಿಟ್ಟು ನಮ್ಗೆ ತುಂಬ ಖುಷಿಯಾಯಿತು. ನನಗೆ ಸೆಕೆಂಡ್ PUನಲ್ಲಿ 81% ಬಂದಿದೆ, 88% ಬಂದಿದೆ. ತುಂಬ ಖುಷಿ ಆಗ್ತದೆ. ಇದಕ್ಕೆ ಮೋಟಿವೇಟ್ ಮಾಡಿದ ಎಲ್ಲ ಟೀಚರ್ಸ್ಗೂ ಮತ್ತು ನಮ್ಮ ತಂದೆ ತಾಯಿಗೆ ಅಭಿನಂದನೆ ತಿಳಿಸ್ತೀನಿ.